ನಮಸ್ಕಾರ ಸ್ನೇಹಿತರೆ, ಕಲಾಕುಂಚ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೆ ಮಾಸಳ್ಳಿ. ಇವತ್ತು ನಾನು ವಿಶೇಷವಾಗಿ ನಿಮ್ಮ ಹಳೆಯ ವಿಡಿಯೋಗಳನ್ನು ಯಾವ ರೀತಿ ನೀವು ವೈರಲ್ ಮಾಡಬೇಕನ್ನೋದು ಹೇಳ್ಕೊಡ್ತೀನಿ. ಅದಕ್ಕೆ ಯಾವ ರೀತಿ ಎಂಡ್ ಸ್ಕ್ರೀನ್ ಇಡಬೇಕನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇವತ್ತು ಭಾಳ ಸರಳವಾಗಿ. ಯಾಕಂದ್ರೆ ನಿಮ್ಮ ಹಳೆಯ ವಿಡಿಯೋಗಳನ್ನು ಪ್ರತಿಯೊಬ್ಬರು ನೋಡ್ಬೇಕಂತಂದ್ರೆ ಅಥವಾ ಅದು ವೈರಲ್ ಆಗ್ಬೇಕಂತಪ್ಪ ಅಂದ್ರೆ ನಾವು ನಿಮ್ಮ ಹೊಸ ವಿಡಿಯೋಗಳಿಗೆ ಹಳೆಯ ವಿಡಿಯೋಗಳನ್ನು ನಾವು ಎಂಡ್ ಸ್ಕ್ರೀನಲ್ಲಿ ಯಾವ ರೀತಿಯಾಗಿ ನಾವು ಇಡಬೇಕನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಬನ್ನಿ ಈಗ ನೋಡೋಣ. ಈಗ ಈ ಒಂದು ಸ್ಕ್ರೀನಲ್ಲಿ ನಾವು ಎರಡು ಸ್ಕ್ರೀನ್ ನೋಡ್ತಾ ಇದ್ದೀವಿ. ಇಲ್ಲಿ ಎಂಡ್ ಸ್ಕ್ರೀನು ಗಿಳಿಯ ಹೃದಯವಂತಿಕೆ, ಇನ್ನೊಂದು ರೈತನ ಬಗ್ಗೆ. ಎರಡು ವಿಡಿಯೋಗಳನ್ನು ಯಾವ ರೀತಿಯಾಗಿ ನಾನು ಇಟ್ಟಿದ್ದೀನಿ ಅನ್ನೋದನ್ನು ಈಗ ನಿಮ್ಗೆ ತೋರಿಸ್ತೀನಿ. ನಮಸ್ಕಾರ. ಈಗ ನೋಡಿ, ಮೊದಲಿಗೆ ನಾವು ಕ್ರೋಮ್ಗೆ ಹೋಗೋಣ. ಕ್ರೋಮ್ ಕ್ಲಿಕ್ ಮಾಡೋಣ. ಕ್ರೋಮ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಗೂಗಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನಾವು YT ಸ್ಟುಡಿಯೋ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡೋಣ. YT ಸ್ಟುಡಿಯೋ ಲಾಗಿನ್ ಅಂತ ಟೈಪ್ ಮಾಡ್ತೀನಿ. YT ಸ್ಟುಡಿಯೋ ಲಾಗಿನ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಮದೇ ಚಾನಲ್ ಮೇನ್ ಸ್ಕ್ರೀನ್ ಓಪನ್ ಆಗುತ್ತೆ. ಇನ್ನೊಂದು ಕಲಾಕುಂಚ ಚಾನಲ್, ನನ್ನ ಚಾನಲ್ ಇಲ್ಲಿ ಓಪನ್ ಆಯಿತು. ಇದರಲ್ಲಿ ಅನೇಕ ವಿಡಿಯೋಗಳಿದ್ದಾವೆ. ಇದರಲ್ಲಿ ಅನೇಕ ವಿಡಿಯೋಗಳು ಇದಾವೆ. ಇವೆಲ್ಲ ನೋಡ್ರಿ. ಇಲ್ಲಿ ನೋಡಿದಾಗ ಇದು ನನ್ನ ಚಾನಲ್. ಯಾವ ರೀತಿ ಎಂಡ್ ಸ್ಕ್ರೀನ್ ಇಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಎಡ ಕಡೆ ಬನ್ನಿ. ಇಲ್ಲಿ ಮೇಲಿಂದ ಎರಡು ಆಪ್ಷನ್ ಇದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ, ಕೆಳಗಡೆ ಕಂಟೆಂಟ್ ಇದೆಯಲ್ಲ, ಇಲ್ಲಿ ಅನೇಕ ಇಲ್ಲಿ ಆಪ್ಷನ್ ಇದೆ. ಸೈಡು ಮೇಲೆ ಡ್ಯಾಶ್ ಬೋರ್ಡ್ ಕೆಳಗಡೆ ಎರಡನೇ ಆಪ್ಷನ್ನು ಇಲ್ಲಿ ಕಂಟೆಂಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಇಷ್ಟೆಲ್ಲ ನಮ್ಮ ಚಾನಲ್ನಲ್ಲಿ ಎಷ್ಟೊಂದು ವಿಡಿಯೋಗಳಿದ್ದಾವೆ, ಎಲ್ಲ ವಿಡಿಯೋಗಳು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ನಮ್ಮ ಹಳೆಯ ವಿಡಿಯೋಗಳು ಇದರಲ್ಲಿದ್ದಾವೆ ಮತ್ತು ಹೊಸ ವಿಡಿಯೋಗಳಿದ್ದಾವೆ. ನಾವು ಈ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಯಾವ ರೀತಿಯಾಗಿ ವೈರಲ್ ಮಾಡಬೇಕು, ಯಾವ ರೀತಿಯಾಗಿ ಇದು ಮಾಡಬೇಕು ಅನ್ನೋದನ್ನು ಇಲ್ಲಿ ಚಾಯ್ಸ್ ಮಾಡೋಣ. ಎರಡನೇ ವಿಡಿಯೋನ ಬಚ್ಚಿಟ್ಟಿದ್ದು ಪರರಿಗೆ ಈ ವಿಡಿಯೋನ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಈ ಥರ ಓಪನ್ ಆಯಿತು. ಓಪನ್ ಆದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಬಲಗಡೆ ತೋರ್ತೀನಿ ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ 4 ಆಪ್ಷನ್ ಇದೆ. ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಇದೆ. ಈ ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಓಪನ್ ಆಗಿ ಇಲ್ಲಿ ಕೆಳಗಡೆ ಈ ಒಂದು ವಿಡಿಯೋಗೆ ನಾನು ಎಂಡ್ ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಯಾವ ರೀತಿ ಹಾಕ್ತೀನಿ ನೋಡ್ಬೋದು. ಇಲ್ಲಿ ಮೂಲೆಯಲ್ಲಿ ಪ್ಲಸ್ ಮಾರ್ಕ್ ಇದೆ. ಆ ಪ್ಲಸ್ಗೆ ಕ್ಲಿಕ್ ಮಾಡಿದಾಗ ಅಲ್ಲಿ ವಿಡಿಯೋ ಅಂತ ಬರುತ್ತೆ. ಆ ವಿಡಿಯೋ ಕ್ಲಿಕ್ ಮಾಡಿ. ವಿಡಿಯೋ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಿನ 3ನೇ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋಗಳ ಹೆಸರು, ನಿಮ್ಮ ವಿಡಿಯೋಗಳ ಇಲ್ಲಿ ವಿಡಿಯೋಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ನಮ್ಮ ವಿಡಿಯೋಗಳು ಅಷ್ಟು ಬರ್ತವೆ. ಇಲ್ಲಿ ಬಂದಾಗ ಇದರಲ್ಲಿ ನಮ್ಮ ಯಾವುದಾದ್ರೂ 2 ವಿಡಿಯೋಗಳನ್ನು ನಾವು ಅದು ಮುಂಚೆ ಒಂದು ವಿಡಿಯೋ ಮಾಡೋಣ. ಇಲ್ಲೊಂದು ನಾನು ಗಿಳಿಯ ಹೃದಯವಂತಿಕೆ ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಅದು ಇಲ್ಲಿ ಬಂದು ಕೂತ್ಕೊಂತ ನೋಡ್ರಿ. ಮೇಲೆ ಈ ವಿಡಿಯೋದ ಮೇಲೆ ಇಲ್ಲಿ ಬಂದು ಕ್ಲಿಕ್ ಆಯಿತು. ಇದ್ರ ಜೊತೆಗೆ ಇದು ಒಟ್ಟು 4 ಮಾಡ್ಬೋದು. ಇದರಲ್ಲಿ ಇನ್ನೊಂದು ಮಾಡ್ತೀನಿ. ಈಗ ಇಲ್ಲಿ ಮತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಹುಲಿಯೊಳಗೆ. ಆ ಪ್ಲಸ್ ಮಾರ್ಕ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಮತ್ತೆ ಅಲ್ಲಿ ವಿಡಿಯೋ ಅಂತ ಇದೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೆ
ಮೇಲ್ಗಡೆ ಹೋಗಿ ಇಲ್ಲಿ ಯೂಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ, ಮೂರನೇ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ನಮ್ಮ ವಿಡಿಯೋಗಳು ಇವರ ವಿಡಿಯೋಸ್ ಅಂತ ಇರುತ್ತೆ ಅಲ್ಲಿ, ಇವರ ವಿಡಿಯೋಸ್ ಅಂತಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ವಿಡಿಯೋಗಳೆಲ್ಲ ಬರ್ತವೆ. ಇಲ್ಲಿ ನಮ್ಮ ವಿಡಿಯೋದ ಕ್ಲಿಕ್ ಮಾಡಿದಾಗ ಈ ಎಲ್ಲ ವಿಡಿಯೋಗಳ ನಡುವೆ ಆಗಲು ಒಂದು ಮಾಡಿದ್ದೆ, ಮತ್ತೊಂದು ಮಾಡ್ತಾ ಇದ್ದೀನಿ ನೋಡಿ. ಈಗ ರೈತ ಮತ್ತು ಆತನ 4 ಮಕ್ಕಳು ಅನ್ನೋದೊಂದು ವಿಡಿಯೋ ಇದೆ. ಈ ವಿಡಿಯೋಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಅದು ಕೂಡ ಈ ಒಂದು ಸ್ಕ್ರೀನ್ ಮೇಲೆ ನನ್ನ ಈ ವಿಡಿಯೋದ ಮೇಲೆ ಬಂದು ಕೂತ್ಕೊಂತಿಲ್ಲಿ ಸ್ಟಿಕ್ ಆನ್ ಆಯಿತು. ಈ 2 ಆಯ್ತು. ಮೊದಲಿಂದ ಹೃದಯವಂತಿಕೆ ಒಂದು, ರೈತನ 4 ಮಕ್ಕಳು 2 ವಿಡಿಯೋಗಳನ್ನು ನಾನು ಒಟ್ಟು 4 ಮಾಡ್ಬೋದು, ಆದರೆ ಇಲ್ಲಿ ನಾನು 2 ಮಾತ್ರ ಮಾಡಿದ್ದೀನಿ. ಈ ರೀತಿಯಾಗಿ ಬಂದು ಕೂತ್ಕೊಂತವೆ. ಇವುಗಳನ್ನು ನಾವು ನೋಡಬೇಕು. ಎಲ್ಲಿ ನೋಡಬೇಕು? ನಾವು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಗಳನ್ನು, ಈ ವಿಡಿಯೋಗಳು ಬಂದಿವೆಲ್ಲ ನೋಡ್ಬೇಕು, ಟೆಸ್ಟ್ ಮಾಡಬೇಕಲ್ಲ. ನಾವೀಗ ಆ ವಿಡಿಯೋಗಳು ನಮ್ಮ ಒಂದು ಹೊಸ ವಿಡಿಯೋದ ಮೇಲೆ ಎಂಡ್ ಸ್ಕ್ರೀನಲ್ಲಿ ಇವೇ ಎಲ್ಲ ನೋಡ್ಬೇಕು. ಅದನ್ನು ಹೋಗಿ ನಾವೇನು ಮಾಡೋಣ, ಈಗ ಯೂಟ್ಯೂಬ್ಗೆ ಹೋಗೋಣ. ಈಗ ಯೂಟ್ಯೂಬ್ ಹೋಗಿ ಕ್ಲಿಕ್ ಮಾಡೋಣ. ಯೂಟ್ಯೂಬ್ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಟ್ಯೂಬ್ ಓಪನ್ ಆಯಿತು. ಯೂಟ್ಯೂಬ್ ಓಪನ್ ಆಗಿ ಇಲ್ಲಿ ಯುವರ್ ವಿಡಿಯೋಸ್ ಅಂತಂದು ಇಲ್ಲಿ ಲೆಫ್ಟ್ ಸೈಡ್ ಇದಾವಲ್ಲ, ಇಲ್ಲಿ ಅನೇಕ ಆಪ್ಷನ್. ಇಲ್ಲಿ ಯುವರ್ ವಿಡಿಯೋಸ್ ಅಂತಂದರೆ ಯುವರ್ ವಿಡಿಯೋನ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ವಿಡಿಯೋಗಳು, ನಮ್ಮ ಚಾನಲಿನ ವಿಡಿಯೋಗಳೆಲ್ಲ ಇಲ್ಲಿ ಬರ್ತಾವೆ. ನೋಡಿರಿ, ಎಲ್ಲ ವಿಡಿಯೋಗಳು ಇಲ್ಲಿ ಬಂದು ಅಷ್ಟು ವಿಡಿಯೋಗಳು ಬಂದಾಗ ಇಲ್ಲಿ ನೋಡಿ ಎಲ್ಲ ವಿಡಿಯೋಗಳು ಬಂದವು. ಇಲ್ಲಿ ನಾವು ಆಗಲೇ ಒಂದು ವಿಡಿಯೋದ ಮೇಲೆ ಬಚ್ಚಿಟ್ಟದ ಪರರಿಗೆ ಆ ಕತೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಾವು ವಿಡಿಯೋನ ಕ್ಲಿಕ್ ಮಾಡ್ತೀನಿ ನೋಡಿ. ಇದ್ರ ಮೇಲೆ ನಾನು ಈ ವಿಡಿಯೋಗೆ ನಾನು ಎಂಡ್ ಸ್ಕ್ರೀನ್ ಇಟ್ಟಿದ್ದೆ. ಈ ವಿಡಿಯೋ ನಾನು ಈಗ ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದಾಗ ನೋಡ್ರಿ, ಇದು ಈ ವಿಡಿಯೋ, ಈ ಬಚ್ಚಿಟ್ಟ ಪರ ಈ ವಿಡಿಯೋ ಕತೆ ಮುಗಿದ ಮೇಲೆ, ಈ ವಿಡಿಯೋ ಪ್ಲೇ ಮುಗಿದ ನಂತರ ನಾವು ಇಟ್ಟಿರ್ತಕ್ಕಂಥ ಆ 1-2 ವಿಡಿಯೋಗಳು ಎಂಡ್ ಸ್ಕ್ರೀನ್ ಮೇಲೆ ಕಾಣ್ತಾವೆ. ಅದು ಯಾವ ಥರ ಕಾಣುತ್ತೆ ನಿಮಗೆ ಈಗ ನೋಡಂತ್ರಿ. ಈ ವಿಡಿಯೋಗೆ ನಾನು ಎಂಡ್ ಸ್ಕ್ರೀನ್ ಇಟ್ಟಿದ್ನಲ್ಲ, ಅದು ಬರುತ್ತೆ ನೋಡಿ. ಈಗ ಯಾವ ರೀತಿ ಬರುತ್ತೆ ಅನ್ನೋದು ಇಲ್ಲಿ ಬಂದು ನೋಡಿರಿ. ಈ ವಿಡಿಯೋಕ್ಕೆ ಅವು ಈ ರೀತಿಯಾಗಿ ಬರ್ತವೆ, ಕಾಣ್ತಾವಲ್ಲ. ಅಷ್ಟು ಈ ರೀತಿ ಕಾಣೋದ್ರಿಂದ ಏನಾಗುತ್ತೆ, ನಮ್ಮ ಹಳೆಯ ವಿಡಿಯೋಗಳು ವೈರಲ್ ಆಗುತ್ತವೆ, ವ್ಯೂಸ್ ಹೆಚ್ಚಿಗೆ ಬರ್ತವೆ. ನಾವು ವ್ಯೂಸ್ ಬರ್ಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾ, ಇದನ್ನೆಲ್ಲರೂ ಟ್ರೈ ಮಾಡಿರಿ, ಪ್ರಯತ್ನ ಪಡ್ರಿ. ನಮಸ್ಕಾರ. ನೋಡಿ ಸ್ನೇಹಿತರೆ, ಇದುವರೆಗೆ ನಾವು ಯಾವ ರೀತಿಯಾಗಿ ನಾವು ಹಳೆಯ ವಿಡಿಯೋಗಳಿಗೆ ನಾನು ಒಂದು ಕತೆಗೆ 2 ಹೊಸ ಕತೆಗಳನ್ನು ನಾನು ಹಳೆಯ ವಿಡಿಯೋಗಳನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಇಟ್ಟಿದ್ದನ್ನು ನೀವು ಈಗ ನೋಡಿದ್ರಿ. ಭಾಳ ಸರಳ ಇದೆ, ನೀವು ಪ್ರಯತ್ನ ಮಾಡಿ, ಭಾಳ ಈಸಿ ಆಗುತ್ತೆ. ಅದರಿಂದ ನಿಮ್ಮ ಹಳೆಯ ವಿಡಿಯೋಗಳು ವೈರಲ್ ಆಗಿ ನಿಮ್ಮ ವ್ಯೂಸ್ ಇನ್ನೂ ಹೆಚ್ಚಿಗೆ ಆಗುತ್ತವೆ ಅಂತ ಹೇಳ್ತಾ, ನನ್ನ ಚಾನಲ್ನ ನೀವು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.